ಬಟ್ ನಿಮ್ಮ ಫಾಸ್ಟ್ಯಾಗ್ ಕೂಡ ಬ್ಲಾಕ್ ಲಿಸ್ಟ್‌ಗೆ ಹೋಗ್ಬೋದು. ಇದನ್ನ ಮಾಡ್ಸಿಲ್ಲ ಅಂದ್ರೆ ನಿಮ್ಮ ಫಾಸ್ಟ್ಯಾಗ್ ಕೂಡ ಬ್ಲಾಕ್ ಲಿಸ್ಟ್‌ಗೆ ಹೋಗೋ ರಿಸ್ಕ್ ಅಲ್ಲಿರುತ್ತೆ. ಫೆಬ್ರವರಿ 17, 2025 ಇಂದ ಫಾಸ್ಟ್ಯಾಗ್‌ನ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಇದು ಪ್ರಕಾರ ನಿಮ್ ಫಾಸ್ಟ್ಯಾಗ್ ಏನಾದ್ರೂ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ರೆ ನೀವು ಕ್ಯಾಶ್ ಮೂಲಕ ಡಬಲ್ ಚಾರ್ಜಸ್ ನ ಪೇ ಮಾಡ್ಬೇಕಾಗುತ್ತೆ. ಬಟ್ ನಿಮ್ ಫಾಸ್ಟ್ಯಾಗ್ ಬ್ಲಾಕ್ ಲಿಸ್ಟ್‌ಗೆ ಹೇಗೆ ಹೋಗುತ್ತೆ? ಒಂದು, ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ. ಎರಡನೇದು, ಕೆವೈಸಿ ವೆರಿಫಿಕೇಶನ್ ಆಗದೆ ಕೆವೈಸಿ ಅಪ್ಡೇಟ್ ಆಗಿಲ್ಲ ಅಂದ್ರೆ. ಮೂರನೇದು, ಫಾಸ್ಟ್ಯಾಗ್ ಡೀಟೇಲ್ಸ್ ಮತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಮ್ಯಾಚ್ ಆಗಿಲ್ಲ ಅಂದ್ರೆ. ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಿಮ್ಮ ಫಾಸ್ಟ್ಯಾಗ್ ಬ್ಯಾಲೆನ್ಸ್ ನ ಪ್ರತಿ ಟ್ರಿಪ್ ನ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನೀವು ಫಾಸ್ಟ್ಯಾಗ್ ಮಾಡಿಸಿರೋ ಬ್ಯಾಂಕ್ ಅಲ್ಲಿ ನಿಮ್ಮ ಕೆವೈಸಿ ನ ಅಪ್ಡೇಟ್ ಮಾಡಿಸಿ. ಮತ್ತೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ. ಇದನ್ನ ನೀವು NPCI ವೆಬ್ಸೈಟ್ ಮೂಲಕ ವೆರಿಫೈ ಮಾಡಬಹುದು. ಹಾಗೇನೆ ನೀವು ಟೋಲ್ ಪ್ಲಾಜಾ ರೀಚ್ ಆಗೋ ಅಟ್ಲೀಸ್ಟ್ 1 ಗಂಟೆ ಮುಂಚೆ ನಿಮ್ಮ ಫಾಸ್ಟ್ಯಾಗ್ ನ ರೀಚಾರ್ಜ್ ಮಾಡ್ಕೊಳ್ಳಿ. ಹಾಗೆ ಒಂದು ಟಿಪ್ ಕೂಡ ಇದೆ. ನೀವು ಟ್ರಾನ್ಸಾಕ್ಷನ್ ಮಾಡೋ 10 ಮಿನಿಟ್ಸ್ ಮುಂಚೆನೆ ನಿಮ್ಮ ಫಾಸ್ಟ್ಯಾಗ್ ನ ರೀಚಾರ್ಜ್ ಮಾಡಿದ್ರೆ ಪೆನಾಲ್ಟಿ ಏನಿರುತ್ತೆ ಅದರ ರೀಫಂಡ್ ನ ನೀವು ಪಡಿಬಹುದು. ಅಂದ್ರೆ ಟೋಲ್ ಫೀ ಎಷ್ಟಿತ್ತು ಅಷ್ಟೇ ಪೇ ಮಾಡ್ದಂಗ್ ಆಯ್ತು. ಈ ಹೊಸ ರೂಲ್ಸ್ ನ ಟೋಲ್ ಬ್ಲಾಕ್ ಗಳನ್ನ ಕಮ್ಮಿ ಮಾಡೋದಕ್ಕೆ ಮತ್ತೆ ಸ್ಮೂತ್ ಟ್ರಾನ್ಸಾಕ್ಷನ್ ಗಾಗಿ ಮಾಡಿರೋದು. ಬಟ್ ನೀವು ಇದಕ್ಕಿನ್ನ ಪ್ರಿಪೇರ್ ಆಗಿಲ್ಲ ಅಂದ್ರೆ ಡಬಲ್ ಚಾರ್ಜಸ್ ಪೇ ಮಾಡೋ ಹಾಗಾಗ್ಬೋದು. ಸೊ ಇವಾಗ್ಲೇ ನಿಮ್ಮ ಫಾಸ್ಟ್ಯಾಗ್ ನ ಚೆಕ್ ಮಾಡಿ. ಇದರಿಂದ ನೀವು ಡಬಲ್ ಚಾರ್ಜಸ್ ನ ಪೇ ಮಾಡೋದು ಮತ್ತೆ ಟೋಲ್ ಅಲ್ಲಿ ಲಾಸ್ಟ್ ಮಿನಿಟ್ ಡಿಲೇಗಳಿಂದ ತಪ್ಪಿಸ್ಕೋಬಹುದು. ಹಾಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.